ಶಿವರಾತ್ರಿಯ ಸಂಭ್ರಮದಲ್ಲಿ ನೀವೆಲ್ಲ ಕೂಡ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಜಿಲ್ಲಾಧಿಕಾರಿಗಳು ಕವಿತಾ ಮನಿಕೇರಿ ಮ್ಯಾಮ್ ಬರಬೇಕು ವೇದಿಕೆ ಮೇಲೆ. ಪ್ರಮಾಣ ಪತ್ರದ ವಿತರಣೆ ಮಾಡಬೇಕಾಗಿ ಕೋರಿಕೆ ಮೇಡಮ್ ತಮ್ಮಲ್ಲಿ. ಹಂಪಿ ಫುಲ್ ರೆಡಿ ಆಗಿದ್ದೀರಾ? ಇವತ್ತು ಹಾಡುಗಳ ಮೇಲೆ ಹಾಡುಗಳು, ಶಿವರಾತ್ರಿಯ ಸಂಭ್ರಮ, ಜಾಗರಣೆ, ಉಪವಾಸ ಎಲ್ಲ ಮಾಡ್ತಾ ಇವತ್ತು ಹಂಪಿ ಉತ್ಸವದ 3ನೇ ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಪವಿತ್ರ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಈ ತಂಡವನ್ನ ಮಕ್ಕಳಿಗೆ ಒಂದು ಜನಪದದ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದಾರೆ, ನೃತ್ಯವನ್ನ ಕಲಿಸ್ಕೊಡೋ ಮುಖೇನ ಪವಿತ್ರ ಅವರು ದಯಮಾಡಿ ಬನ್ನಿ ಸ್ಟೇಜ್ಗೆ. ದೀಕ್ಷಿತ್ ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀರಾ? ನಾವು ನಿಮ್ಮನ್ನ ಕಾಯಿಸಬಾರ್ದು ಅಂತಾನೆ ಇವತ್ತು ವೇದಿಕೆ ಕಾರ್ಯಕ್ರಮ ಬೇಗ ಪ್ರಾರಂಭ ಮಾಡಿದೀವಿ. ಕೆಲವೇ ಕ್ಷಣಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ಹಂಪಿ ಉತ್ಸವ 2026ನ 3ನೇ ದಿನ ಸಮಾರೋಪ ಸಮಾರಂಭ ಅಧಿಕೃತವಾಗಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ನೀವು ನಿರೀಕ್ಷೆ ಮಾಡ್ತಾ ಇರುವಂತಹ ಕಲಾವಿದರು ಬರ್ತಾರೆ. ಸಂಗೀತ ಸಂಜೆ ಕೂಡ ಇರುತ್ತೆ. ಕೇಳೋದಕ್ಕೆ ನೀವು ರೆಡಿಯಾಗಿ. ಸೊ ಎಷ್ಟೊತ್ತವರೆಗೂ ಇರಕ್ ರೆಡಿ ಇದ್ದೀರಾ ಇವತ್ತು? ಬೆಳಗ್ಗೆ ತನಕನಾ? ಬೆಳಗ್ಗೆ ತನಕ ಇರ್ತೀರಾ? ಓ, ಎಲ್ಲ ಅರೇಂಜ್ ಮಾಡ್ಕೊಂಡೆ ಬಂದಂಗಿದ್ದೀರಾ. ನಿನ್ನೆ ಎಲ್ಲ ಬೆಳಗಿನ ಜಾವ ಹೋದ್ರಿ, ಬಟ್ ಇವತ್ತೆಲ್ಲ ಬೆಳಗ್ಗೆ ಕಳ್ಸಲ್ಲ, ಬೇಗನೆ ನಿಮ್ಮನ್ನ ಮನೆಗೆ ಕಳಿಸ್ಕೊಡ್ತೀವಿ. ಓಕೆನಾ? ಇಲ್ಲ ಇರ್ತೀವಿ ಅಂತೀರಾ? ಇರಲ್ವಾ? ಓಕೆ, 2 ದಿನ ಫುಲ್ ಎಂಜಾಯ್ ಮಾಡಿದೀರಾ. 3ನೇ ದಿನ ಬೇಗ ನಿಮ್ಮನ್ನ ಕಾರ್ಯಕ್ರಮಗಳನ್ನ ನೋಡಿದ ತಕ್ಷಣ ಕಳಿಸ್ಕೊಡ್ತೀವಿ. ಈಗ ಸಿಸ್ಲರ್ಸ್ ಡಾನ್ಸ್ ಟೀಮ್ ಅವರು ಸಿದ್ಧರಾಗಿದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ನಮ್ಮ ಜೊತೆ ಇದ್ರು. ಸಿಸ್ಲರ್ಸ್ ಡಾನ್ಸ್ ಟೀಮ್ ಅವರು ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಒಂದು ಜಬರ್ದಸ್ತ್ ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸಿದ್ಧರಾಗಿರುವಂತಹ ಸಿಸ್ಲರ್ಸ್ ಡಾನ್ಸ್ ಟೀಮ್. ಇತ್ತೀಚೆಗೆ ರಿಲೀಸ್ ಆಗಿರುವ ಮಾರ್ಕ್ ಸಿನಿಮಾ ಎಷ್ಟು ಜನ ನೋಡಿದೀರಾ? ಎಷ್ಟು ಜನ ಸುದೀಪ್ ಸರ್ ಫ್ಯಾನ್ಸ್ ಇದ್ದೀರಾ? ಎಲ್ರು ಫ್ಯಾನ್ಸ್ ಅಪ್ಪ. ಮೋಸ್ಟ್ಲಿ ಟೀಮ್ ಸಿಸ್ಲರ್ಸ್ ಈ ವೇದಿಕೆಗೆ ಅತಿ ದೊಡ್ಡ ಮೆರುಗು ಕೊಡ್ತಿದ್ದಾರೆ. ಅದ್ಭುತ ಚಿತ್ರಗಳ ಆ ಹಾಡುಗಳಿಗೆ ಡ್ಯಾನ್ಸ್ ಮಾಡೋ ಮೂಲಕ. ಎನಿವೇ, ಅದನ್ನ ನೋಡೋಕ್ಕೂ ಮುನ್ನ ಈಗ ಅಧಿಕೃತವಾಗಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗೋ ಹೊತ್ತು. ಓವರ್ ಟು ಯು ದಿವ್ಯಾ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಕೊಂಚ ಬದಲಾವಣೆ, ನಂತರದಲ್ಲಿ ಸಭಾ ಕಾರ್ಯಕ್ರಮದ ತರುವಾಯ ಮತ್ತಷ್ಟು ಮನೋರಂಜನೆಯ ಮಹಾಪೂರ ಹರಿದು ಬರಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ವಿಜಯನಗರ ಜಿಲ್ಲಾಡಳಿತದ ವತಿಯಿಂದ ಅದ್ಧೂರಿಯಾಗಿ 2026ರ ಹಂಪಿ ಉತ್ಸವವನ್ನ ಆಯೋಜಿಸಿ ನಿಮ್ಮೆಲ್ಲರ ಮನಗೆದ್ದಿದೆ ಅನ್ನೋದಾದ್ರೆ ಬರ್ಲಿ ಜೋರದ ಚಪ್ಪಾಳೆ. ಬಹುಶಃ ನೆನ್ನೆಯ ಕ್ರೌಡು ನಾವು ಮತ್ತೆ ವಾಪಸ್ಸು ಮನೆಗಳಿಗೆ ಹೋಗೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತು, ಅರ್ಥಾತ್ ಅಷ್ಟು ಜನರು ಹರಿದು ಬಂದಿದ್ರು. ಜನಸಾಗರವನ್ನೇ ನಾವು ಕಂಡಿದ್ವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ಮಾನ್ಯ ಶಾಸಕರಾದಂತಹ ಗವಿಯಪ್ಪ ಸರ್ ಅವರು ವೇದಿಕೆಗೆ ಆಗಮಿಸಲಿದ್ದಾರೆ. ಅಂತೆಯೇ ಯದೀಶ್ ಅವರು ನನ್ನ ಜೊತೆಗೆ ನಿರೂಪಣೆಯಲ್ಲಿ ಜೊತೆಯಾಗ್ತಿದ್ದಾರೆ. ಸ್ನೇಹಿತರು, ನನ್ನ ಹೆಸರು ದಿವ್ಯಾ ಅಲೂರು. ಹಂಪಿ ಉತ್ಸವಕ್ಕೆ ಪ್ರತಿ ವರ್ಷವೂ ಬಂದಾಗ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಕೃಷ್ಣದೇವರಾಯರ ಒಂದು ನಾಡಿನಲ್ಲಿ ಅವರು ಆಳಿದಂತಹ ಆ ವೈಭವವನ್ನ ಸ್ಮರಿಸ್ಕೊಳ್ಳೋದೇ ಒಂದು ಪುಣ್ಯದ ಕೆಲಸ ಅಂತ ನಾನ್ ಕೂಡ ಭಾವಿಸ್ತೇನೆ. ಹಂಪಿ ಉತ್ಸವ 2026 ಕಳೆದ 2 ದಿನಗಳ ವೈಭವ ನೋಡಿದ ತರುವಾಯ ಇನ್ನು ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಹಾಗೆ ಇನ್ನು ಮತ್ತಷ್ಟು ಮನರಂಜನೆಯ ಮಹಾಪೂರ ಹರಿದು ಬರಲಿದೆ. ನಮ್ಮೆಲ್ಲರ ಪ್ರೀತಿಯ ರಘು ದೀಕ್ಷಿತ್ ಅವರು ಕೂಡ ಬಂದಾಗಿದೆ. ವೇದಿಕೆಗೆ ಬರಮಾಡ್ಕೊಳ್ಳೋಣ. ಮಣಿಕಾಂತ್ ಕದ್ರಿ ಅವರು ಹಾಗೆ
ಮಂಗ್ಲಿ ಅವರು ಬಂದಿದ್ದಾರೆ. ಕಾಂತಾರ ಸಿನಿಮಾನಲ್ಲಿ ಯದೀಶ್ ನೀವು ನೋಡಿರ್ತೀರಾ, ಕಾಡಿನಲ್ಲಿ ಒಂದು ಸೊಪ್ಪು ಸಿಗುತ್ತೆ ಅಂತ ಒಂದು ಡೈಲಾಗ್ ಎಲ್ರಿಗೂ ಗೊತ್ತಲ್ವಾ? ಆ ಕಲಾವಿದರು ಒಂದು ಹಾಸ್ಯದ ದೃಶ್ಯವನ್ನ, ಒಂದು ಕಾಮಿಡಿ ಸ್ಕಿಟ್ ಮಾಡೋದಕ್ಕೆ ಅವರು ಮತ್ತವರ ತಂಡ ಬರ್ತಿದ್ದಾರೆ. ದೀಪಕ್ ರಾಯ್, ಪ್ರಕಾಶ್ ತುಮಿನಾಡವರು, ಪ್ರತೀಕ್ ಮಾಲಾ, ದಿನೇಶ್ ಅವರೇನು ಸಭಾ ಕಾರ್ಯಕ್ರಮದ ತರುವಾಯ. ಆಗ್ಲೇ ನೀವೆಲ್ಲರೂ ನೋಡಿದ್ರಿ ಅಲ್ವಾ, X1 X ಕ್ರೂ ಟೀಮ್ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಅವರು ಕೂಡ ವೇದಿಕೆಗೆ ಬಂದು ಮತ್ತೊಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿದ್ದಾರೆ. ಈ ಒಂದು ವೇದಿಕೆ ಹೇಗಿದೆ? ನಾನು ಪ್ರತಿದಿನ ಕೇಳ್ತಾ ಇದ್ದೀನಿ, ವೇದಿಕೆ ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ ಅಲ್ವಾ? ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಉಡುಪಾಸ್ ಎಂಟರ್ಪ್ರೈಸಸ್ ಅವರ ಒಂದು ಶ್ರಮ ಅದರ ಹಿಂದಿದೆ. ಹಾಗಾಗಿ ಉಡುಪಾಸ್ ಎಂಟರ್ಪ್ರೈಸಸ್ ಅವರಿಗೆ, ಹಾಗೆ ನಮ್ಮ ಜಿಲ್ಲಾಡಳಿತಕ್ಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ, ಪ್ರವಾಸೋದ್ಯಮ ಇಲಾಖೆಗೆ ನಲ್ಮೆಯ ವಂದನೆಗಳು. ನಮ್ಮ ಶಾಸಕರ ಆದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅದರ ಹಿಂದೆ ಶ್ರಮಿಸಿರುವಂತಹ ಎಲ್ಲಾ ಹೃದಯಗಳಿಗೆ ಹೃದಯ ತುಂಬಿ ಒಂದು ಜೋರು ಚಪ್ಪಾಳೆ ಕೊಡೋಣ. ಜೋರು ಚಪ್ಪಾಳೆ ಅಂತ ದಿವ್ಯಾ ಅವರು ಹೇಳಿದ್ದು. ಜೋರು ಚಪ್ಪಾಳೆ ಬರಲಿ ನಿಮ್ಮೆಲ್ಲರ ಕಡೆಯಿಂದ. ಬಂಧುಗಳೇ, ಸಂಭ್ರಮ ಸಡಗರದೊಂದಿಗೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಜಗತ್ತು ಕಂಡಂತಹ ಸುವರ್ಣ ಯುಗ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ವೈಭವದ ಜೊತೆಗೆ ಕನ್ನಡ ನಾಡಿನ ಸಂಸ್ಕೃತಿ, ಕಲೆ, ಪರಂಪರೆ, ಇತಿಹಾಸ ಇದೆಲ್ಲವನ್ನ ಈಗಷ್ಟೇ ವೇದಿಕೆಗೆ ಆಗಮಿಸುತ್ತಿದ್ದಾರೆ ನಮ್ಮ ಜನಪ್ರಿಯ ಶಾಸಕರು HR ಗವಿಯಪ್ಪ ಸರ್ ಅವರಿಗೆ ಕಾರ್ಯಕ್ರಮದ ರೂವಾರಿಗಳಿಗೆ ಒಂದು ಜೋರು ಚಪ್ಪಾಳೆ ಮೂಲಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ, ಅಂತೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಲತಾ ಮಲ್ಲಿಕಾರ್ಜುನ್ ಅವರು ಹರಪನಹಳ್ಳಿಯ ಶಾಸಕಿ. ಅದಕ್ಕಿಂತ ಹೆಚ್ಚಿದ್ದಾಗಿ ಈ ಉತ್ಸವ ಹುಟ್ಟನ್ನ ಪಡಿಲಿಕ್ಕೆ ನಮ್ಮ ವೇದಿಕೆಗೂ ಅವರದೇ ಹೆಸರಿಟ್ಟಿದ್ವಿ. MP ಪ್ರಕಾಶ್ ಅವರ ಸುಪುತ್ರಿ, ಒಂದು ಜೋರು ಚಪ್ಪಾಳೆ ಬರಲಿ. ಲತಾ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೊಳ್ತಾ, ಅಂತೆಯೇ ಬಂಧುಗಳೇ, ನಮ್ಮ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶ್ರೀಮತಿ ಕವಿತೆ ಮನ್ನಿಕೇರಿ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಅವರೊಟ್ಟಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯನಗರ ಜಿಲ್ಲೆ ಜಾಹ್ನವಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಸಮಾರೋಪ ಸಮಾರಂಭಕ್ಕೆ ಜೊತೆಯಾಗಬೇಕಂತ ಕೇಳ್ಕೊಳ್ತಾ, ಅವರೊಟ್ಟಿಗೆ ನಮ್ಮ ಊಡಾ ಕಮಿಷನರ್ ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಸವಿನೀಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ, ಹಾಗೂ ನಗರಸಭಾ ಅಧ್ಯಕ್ಷರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ. ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಬಂಧುಗಳೇ, ಸಂಭ್ರಮ ಸಡಗರದೊಂದಿಗೆ ಈಗಾಗಲೇ 2 ದಿನಗಳ ಹಂಪಿ ಉತ್ಸವ ಯಶಸ್ವಿಯಾಗಿ ನೆರವೇರಿದೆ. 3 ದಿನವಾದಂತಹ ಇಂದು ಸಮಾರೋಪ ಸಮಾರಂಭದ ಹೊಸ್ತಿಲಲ್ಲಿ ನಾವು ನಿಂತಿದ್ದೇವೆ. ನೀವೆಲ್ಲರೂ ಹಂಪಿ ಉತ್ಸವವನ್ನ ಮನಸಾರೆ ಆನಂದಿಸಿದ್ದೀರಿ ಎನ್ನುವಂತಹ ನಂಬಿಕೆಯ ಜೊತೆಗೆ ಸಮಾರೋಪ ಸಮಾರಂಭ ಆರಂಭವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ, ಸಾರ್ವಜನಿಕ ಬಂಧುಗಳಿಗೆ ವಿಜಯನಗರ ಜಿಲ್ಲಾಡಳಿತ ಅತ್ಯಂತ ಆತ್ಮೀಯವಾಗಿ ಸಮಾರೋಪ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತಾ ಇದೆ. ಒಮ್ಮೆ ಸಮಾರೋಪ ಸಮಾರಂಭ ಆರಂಭ ಆಗುವ ಮುನ್ನ ನಾವೆಲ್ಲರೂ ಅಭಿಮಾನದಿಂದ ಪ್ರೀತಿಯಿಂದ ಹೇಳೋಣ, ವಿಜಯನಗರ ಸಾಮ್ರಾಜ್ಯಕ್ಕೆ ಜೈ, ಶ್ರೀಕೃಷ್ಣ ದೇವರಾಯರಿಗೆ ಜೈ, ಹಂಪಿ ಉತ್ಸವಕ್ಕೆ ಜೈ. ಸೂರ್ಯ ಮುಳುಗಿದ್ರೂ ಕೂಡ ಹಂಪಿಯ ವೈಭವ ಮಾಸೋದಿಲ್ಲ. ಈ ಉತ್ಸವ ನಮ್ಗೆ ಕಲಿಸಿದ್ದು ಒಂದೇ, ನಮ್ಮ ಪರಂಪರೆಯನ್ನ ಉಳಿಸೋದು ಮತ್ತು ಬೆಳೆಸೋದು, ಬೆಳಗಿಸೋದು. ಈ 3 ದಿನಗಳ ಯಶಸ್ಸಿಗೆ ಕಾರಣವಾದಂತಹ ಎಲ್ಲರಿಗೂ ಕೂಡ ಮನಸ್ಸ ನಮಿಸುತ್ತಾ ಮತ್ತೊಮ್ಮೆ ಎಲ್ಲ ಶಿವಭಕ್ತರಿಗೆ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಹರ ಹರ ಮಹಾದೇವ್, ಹರ ಹರ ಮಹಾದೇವ್ ಎಂದೆನ್ನುತ್ತಾ, ಬಂಧುಗಳೇ, ಕಳೆದ 2 ದಿನದಿಂದ ತಾವೆಲ್ಲರೂ ಈ ನಮ್ಮ ಹಂಪಿ ಉತ್ಸವದ ವೈಭವ ಮೈ ತುಂಬಿಕೊಂಡಿದ್ದೀರಿ. ವಕ್ಫ್ ಬೋರ್ಡ್ನ ಅಧ್ಯಕ್ಷರಾದಂತಹ ದಾದಾ ಪೀರ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ದಾದಾ ಪೀರ್ ಸರ್, ನಿಜಕ್ಕೂ ಪ್ರತಿ ವರ್ಷವೂ ಇಲ್ಲಿ ಮನರಂಜನೆ ಪಡ್ಕೊಳ್ಳೋದಷ್ಟೇ ಅಲ್ಲ, ಕೃಷ್ಣದೇವರಾಯರು ಹೇಗೆ ಸಾಮ್ರಾಜ್ಯವನ್ನ ಅದ್ಭುತವಾಗಿ ಕಟ್ಟಿದ್ರು, ಜೊತೆಗೆ ಕಲಾ ಪೋಷಣೆಯಲ್ಲಿ ಎತ್ತಿದ್ದ ಕೈ. ಹಾಗಾಗಿ ಈ ವೇದಿಕೆ ಕೂಡ
ಕಲಾ ಪೋಷಣೆ ಮಾಡ್ತಿರೋದನ್ನ ಕಣ್ತುಂಬಿಸ್ಕೊಳ್ತಾ ಇದ್ದೇವೆ. ಎಷ್ಟು ಜನ ಕಲಾವಿದರು ಬರ್ತಾರೆ. ಖಂಡಿತವಾಗ್ಲೂ ನಮ್ಮ ನಾಡಿನ ಪ್ರಖ್ಯಾತ ಪ್ರತಿಷ್ಠಿತ ಜನಪ್ರಿಯ ಕಲಾವಿದರು ಈಗಾಗಲೇ ವಿವಿಧ ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಿಮಗಾಗಿ ನೀಡಿದ್ದಾರೆ. ಈ ಸಮಾರೋಪ ಸಮಾರಂಭದ ನಂತರವೂ ಕೂಡ ನಮ್ಮ ನಾಡಿನ ಹೆಸರಾಂತ ಮತ್ತು ಪ್ರಸಿದ್ಧ ಕಲಾವಿದರು ವೇದಿಕೆಗೆ ಬರಲಿದ್ದಾರೆ, ನಿಮ್ಮೆಲ್ಲರನ್ನ ರಂಜಿಸಲಿದ್ದಾರೆ. ಆತ್ಮೀಯ ಕಲಾಭಿಮಾನಿಗಳೇ, ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ನಾವು ಈ ಸಂಜೆಗೆ ಬರಮಾಡ್ಕೊಳ್ತಿದ್ದೇವೆ. ನಮ್ಮ ಎಡಿಸಿ ಬಾಲಕೃಷ್ಣಪ್ಪ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಸವಿನೀಯ ಪ್ರಾರ್ಥನೆ. ಬಾಲಕೃಷ್ಣಪ್ಪ ಸರ್. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅನ್ನೋ ಹಾಗೆ ಹಂಪಿ ಉತ್ಸವವನ್ನ ಕಣ್ತುಂಬಿಸ್ಕೊಳ್ಳೋದೇ ನಮ್ಮ ಸೌಭಾಗ್ಯವಯ್ಯ ಎಂದೆನ್ನುತ್ತಾ ವಿರೂಪಾಕ್ಷನನ್ನ ಮನದಲ್ಲೇ ಸ್ಮರಿಸ್ತಾ ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ ಎನ್ನೋ ಪ್ರಾರ್ಥನೆಯೊಂದಿಗೆ ಕನ್ನಡಿಗರ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸೋಣ. ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಹೆಮ್ಮೆಯ ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯನ್ನ ಹಾಡ್ಲಿಕ್ಕೆ ಸಿದ್ಧರಿದ್ದಾರೆ ಹಂಪಿ ವಿಶ್ವವಿದ್ಯಾನಿಲಯದ ಸಂಗೀತ ವಿಭಾಗದ ವಿದ್ಯಾರ್ಥಿಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ದಯಮಾಡಿ ಕುಳಿತುಕೊಳ್ಳಿ, ಅವ್ರು ಒಂಚೂರು ಏನೋ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಆಗಲಿ, ಹೇಗಿದ್ರು ಅಲ್ಲ ಏನ್ ಗೊತ್ತಾ, ನಾವ್ ಯಾಕೆ ಎದ್ದೇಳ್ಸಿದ್ದು ಅಂದ್ರೆ ಅಷ್ಟೊತ್ತಿಂದ ಕೂತಿದ್ದೀರಾ, ಕಾಲ್ ಒಂದ್ ಸ್ವಲ್ಪ ಅಂತ. ನೀವು ಎದ್ ನಿಂತಿದ್ದೀರಿ ಅಲ್ವಾ, ಎದ್ ನಿಂತ್ಕೊಂಡು ಒಮ್ಮೆ ಅಭಿಮಾನದಲ್ಲಿ ಹೇಳಿ, ಹೌದು. ಶ್ರೀಕೃಷ್ಣ ದೇವರಾಯರಿಗೆ, ವಿಜಯನಗರ ಸಾಮ್ರಾಜ್ಯಕ್ಕೆ, ಹಂಪಿ ಉತ್ಸವಕ್ಕೆ, ಕರ್ನಾಟಕ ರಾಜ್ಯಕ್ಕೆ, ಕನ್ನಡ ಭಾಷೆಗೆ, ಸಮಸ್ತ ಕನ್ನಡಿಗರಿಗೆ. ಬಂಧುಗಳೇ, ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಚಂದ, ಕನ್ನಡ ನುಡಿ ಚಂದ. ನಮ್ಮ ಪ್ರೀತಿಯ ಹಂಪಿ ಉತ್ಸವಕ್ಕೆ ಬಂದಿರುವಂತ ವೀಕ್ಷಕರ ಮನಸ್ಸು ಇನ್ನೂ ಚಂದ ಚಂದ ಎನ್ನುತ್ತಾ ಇದೀಗ ಆರಂಭವಾಗ್ತಾ ಇದೆ ಸಮಾರೋಪ ಸಮಾರಂಭದಲ್ಲಿ ನಾಡು ನುಡಿಗೆ ಗೌರವ ಕೊಡುವಂತಹ ನಿಟ್ಟಿನಲ್ಲಿ ರಾಷ್ಟ್ರಕವಿ ಕುವೆಂಪು ರಚಿಸಿರುವ ನಾಡಗೀತೆ ಮೊಳಗಲಿದೆ. ನೀವೆಲ್ಲರೂ ಎದ್ದು ನಿಲ್ಲಬೇಕಾಗಿ ಇದೀಗ ನಾವು ಕೇಳ್ಕೊಳ್ತಾ ಇದ್ದೇವೆ. ನಾಡಗೀತೆ ಆರಂಭವಾಗ್ತಾ ಇದೆ. ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಸಂಗೀತ ಮತ್ತು ನೃತ್ಯ ವಿಭಾಗದ ವಿದ್ಯಾರ್ಥಿಗಳಿಂದ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ ಅವರ ನೇತೃತ್ವದಲ್ಲಿ ನಾಡಗೀತೆ ಕೇಳೋಣ, ಜೊತೆಯಾಗಿ ಹಾಡೋಣ. ದಯಮಾಡಿ ಎಲ್ಲರೂ ಎದ್ದು ನಿಲ್ಬೇಕಾಗಿ ಕೋರಿಕೆ. ಕನ್ನಡದ ಹೆಮ್ಮೆ, ಕನ್ನಡಿಗರ ಘನತೆ,
ಹಂಪಿ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ನಾಡಗೀತೆಯನ್ನ ಪ್ರಸ್ತುತಪಡಿಸಿದ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಸಂಗೀತ ಮತ್ತು ನೃತ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಜೋರು ಚಪ್ಪಾಳೆಯನ್ನು ಕೊಟ್ಟು ನಾವು ಧನ್ಯವಾದಗಳನ್ನು ಹೇಳೋಣ. ಒಂದು ಜೋರ ಚಪ್ಪಾಳೆ ಬರಲಿ. ಕಳೆದ 3 ದಿನಗಳಿಂದಲೂ ಕೂಡ ಹಂಪಿಯ ಪ್ರತಿ ರಸ್ತೆ ಗಂಧರ್ವ ಲೋಕದಂತೆ ಕಂಗೊಳಿಸ್ತಾ ಇದೆ. ನಾಟ್ಯ ಮಯೂರಿಯರ ಹೆಜ್ಜೆಗಳು, ಗಾಯಕರ ಸುಶ್ರಾವ್ಯ ಸಂಗೀತ, ಜನಪದ ಕಲೆಗಳ ವೈಭವ ನಮ್ಮ ಕಣ್ಣ ಮುಂದೆ ಕಟ್ಟಿದಂತಿದೆ. 2026ರ ಹಂಪಿ ಉತ್ಸವದ ಸಂಭ್ರಮದ ಒಂದು ಕೊನೆಯ ಘಟ್ಟಕ್ಕೆ ಅಂದ್ರೆ ಸಮಾರೋಪ ಸಮಾರಂಭಕ್ಕೆ ನಾವು ಬಂದು ತಲುಪ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ವೇದಿಕೆಯ ಮುಂಭಾಗಕ್ಕೆ. ನಮ್ಮ ಪ್ರೀತಿಯ ಎಡಿಸಿ ಸರ್ ಬಾಲಕೃಷ್ಣಪ್ಪ ಸರ್ ಅವರು ಎಲ್ಲರನ್ನ ಸ್ವಾಗತಿಸಲಿದ್ದಾರೆ. ಸರ್, ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ಹಂಪಿ ಉತ್ಸವ 2026ರ ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ HR ಗವಿಯಪ್ಪ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ನಮ್ಮ ವಿಜಯನಗರ ಜಿಲ್ಲೆಯ ಮತ್ತೋರ್ವ ಶಾಸಕರಾಗಿರ್ತಕ್ಕಂಥ ಹರಪನಹಳ್ಳಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಲತಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರು ಆಗಿರ್ತಕ್ಕಂಥ ಕವಿತಾ ಮನಿಕೇರಿ ಮಾಡೋರು ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಪ್ರೀತಿಯಿಂದ ಪಾಲ್ಗೊಂಡಿರ್ತಕ್ಕಂಥ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ರೂಪೇಶ್ ಕುಮಾರ್ ಅವರು ಕೂಡ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿ ಆಗಿರ್ತಕ್ಕಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಇಮಾಮ್ ನಿಯಾಜಿ ಅವರು ಕೂಡ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಆಗಿರ್ತಕ್ಕಂಥ ನಮ್ಮ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ CO ಸರ್ ಆಗಿರ್ತಕ್ಕಂಥ ನಮ್ಮ ಅಕ್ರಮ್ ಅಲಿ ಶಾ ಸರ್ಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದ ಭದ್ರತೆ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ನಮ್ಮ ಹೆಮ್ಮೆಯ SP ಜಾವನಿ ಮೇಡಮ್ ಅವರು ಕೂಡ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಎಲ್ಲ ಅಧಿಕಾರಿ ಸಿಬ್ಬಂದಿಗಳು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಈ ಒಂದು ವಿಜಯನಗರ ಜಿಲ್ಲೆಯ ಹಾಗೂ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಸಮಸ್ತ ಜನತೆಗಳು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ನಾನು ಸ್ವಾಗತ ನುಡಿಗಳನ್ನು ಮುಗಿಸ್ತೇನೆ. ಮಾಧ್ಯಮ ಸ್ನೇಹಿತರು ಕೂಡ ಸ್ವಾಗತವನ್ನು ಮುಗಿಸ್ತಾರೆ. ನನ್ನ ಸ್ವಾಗತ ನುಡಿಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತಹ ಬಾಲಕೃಷ್ಣಪ್ಪ ಸರ್ ಅವರಿಗೆ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನ ಸಮರ್ಪಿಸ್ತಾ, ಬಂಧುಗಳೇ, ಇದೀಗ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ನಾವೆಲ್ಲರೂ ಹಂಪಿ ಉತ್ಸವವನ್ನ ಕಣ್ತುಂಬಿಕೊಂಡಿದ್ದೇವೆ, ಮನದುಂಬಿ ಸಂತೋಷ ಪಟ್ಟಿದ್ದೇವೆ. ಸಮಾರೋಪ ಸಮಾರಂಭವಾದಂತಹ ಇಂದು ನಮ್ಮೆಲ್ಲರನ್ನ ಉದ್ದೇಶಿಸಿ, ವೇದಿಕೆಯನ್ನ ಉದ್ದೇಶಿಸಿ ಇದೀಗ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ಲತಾ ಮಲ್ಲಿಕಾರ್ಜುನರವರು, ಮಾನ್ಯ ಶಾಸಕರು, ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ. ಲತಾ ಮಲ್ಲಿಕಾರ್ಜುನ್ ಮೇಡಮ್, ನಿಮ್ಗೆ ಸ್ಪೆಷಲಿ ಬರ್ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ಈ ವೇದಿಕೆಗೆ ನಿಮ್ಮ ತಂದೆಯದ್ದೇ ಹೆಸರು. ಅವರು ಹುಟ್ಟು ಹಾಕದಂತ ಒಂದು ಹಂಪಿ ಉತ್ಸವ. ನಮ್ಮ ಪ್ರಕಾಶ್ ಸರ್ಗೆ ಜೋರು ಚಪ್ಪಾಳೆ ಬರಲಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ ನಮಸ್ಕಾರ.
ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಹಂಪಿಯ ಉತ್ಸವವನ್ನು ಕಲಾ ರಸಿಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಈ ವೇದಿಕೆ MP ಪ್ರಕಾಶ್ ವೇದಿಕೆ ಮಾಡಿದ್ದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾ ಆಡಳಿತಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಅಧಿಕಾರಿಗಳಿಗೂ ನಮ್ಮ ಪರಿವಾರದಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ನಿಮ್ಮಂಗೆ ನೋಡೋಕೆ ಬರ್ತಾ ಇದ್ವಿ, ತಂದೆಯವರು ಇದನ್ನ ಹಂಪಿ ಉತ್ಸವ ಮಾಡಿದಾಗ. ಮೊನ್ನೆ CM ಸರ್ ಅವರು ಮಾತಾಡೋ ಮುಂದೆ ನಿಮಗೆ ಹೇಳಿದ್ರು, ಅಪ್ಪಾಜಿಯವರು ಕನ್ನಡ ಆ್ಯಂಡ್ ಕಲ್ಚರಲ್ಲಿ ಸಚಿವರಾಗಿದ್ದಾಗ ದಸರಾ ಉತ್ಸವದಲ್ಲಿ ಅಲ್ಲಿ ಮಾಡ್ತಾ ಇರುವಂಥ ಏರ್ಪಾಡುಗಳು ಅವರೇ ಮಾಡ್ತಾ ಇರೋ ಮುಂದ್ಗಡೆ ವಿಜಯನಗರ ಸಾಮ್ರಾಜ್ಯ ಹಂಪಿಯಿಂದ ಹೋಗಿರುವಂಥ ನಮ್ಮ ದಸರಾ ಮೈಸೂರಲ್ಲಿ ವಿಶ್ವವಿಖ್ಯಾತವಾಗಿ ಪಡೆದಿದೆ. ಅದೇ ಥರ ನಮ್ಮ ಹಂಪಿಯಲ್ಲಿ ಮಾಡಬೇಕು ಅಂತ ನಮ್ಮ ತಂದೆಯವರ ಕನಸಾಗಿತ್ತು. ಆ ಕನಸು ವರ್ಷ ವರ್ಷ ನಡ್ಕೊಂಡು ಬರ್ತಾನೆ ಇದೆ. 39 ವರ್ಷ ಹಂಪಿ ಉತ್ಸವ ನಡ್ಕೊಂಡು ಬರ್ತಾ ಇದೆ. ಅದರಲ್ಲಿ 10 ವರ್ಷ ಸರಿಯಾಗಿ ನಡೆದಿಲ್ಲ. ಮಿಕ್ಕಿದ 29 ವರ್ಷ ಪ್ರತಿ ವರ್ಷನೂ ಮಾಡ್ಕೊತ ಬರ್ತಾ ಇದ್ದಾರೆ. ಮೊದಲು ಇಲ್ಲಿ ಮಾಡ್ತಾ ಇರಲಿಲ್ಲ. 86-87ರಲ್ಲಿ ಎದುರುಗಡೆ ಬಸವಣ್ಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಪ್ರಪಂಚದಲ್ಲಿ ಇರುವಂಥ ಎಲ್ಲ ಕಲಾವಿದರು, ರಷ್ಯನ್ನಿಂದ ಭಾಳ ಜನ, ನಮ್ಮ ಬೇರೆ ಬೇರೆ ದೇಶದಿಂದ ನಮ್ಮ ತಂದೆಯವರು ಕಲಾವಿದರನ್ನು ಕರೆಸ್ಕೊಂಡು ಮಾಡ್ತಾ ಇದ್ರು. ಅವರಿಗೆ ಯಾವ ಥರ ಮಾಡಬೇಕು ಅಂತ ಒಂದು ಹಿಡಿತ ಇತ್ತು. ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ, ಸಾರ್ಕ್ನಿಂದ, ಆಮೇಲೆ ವೆಸ್ಟರ್ನ್ ಏಷ್ಯಾ ಕಲ್ಚರಲ್ ಅಂತ ಒಂದು ಸಂಸ್ಥೆ ಇತ್ತು. ಅದರಿಂದನೂ ದುಡ್ಡು ತಗೊಂಬಂದು ಇಲ್ಲಿ ಕಾರ್ಯಕ್ರಮ ಮಾಡಬೇಕು. ಆಮೇಲೆ ಎಕ್ಸ್ಚೇಂಜ್ ಆಫರ್ ಮಾಡ್ತಾ ಇದ್ರು. ಕಲ್ಚರಲ್ ಸಂಬಂಧಪಟ್ಟಂಗೆ ಇರುವಂಥ ಕಲಾವಿದರಿಗೆ ಯಾರು ಉತ್ಸವ ಮಾಡ್ತಾರೆ, ಇಂಡಿಯಾದಿಂದ ಬೇರೆ ದೇಶಕ್ಕೆ ಹೋಗ್ತಾಯಿದ್ರು, ಬೇರೆ ದೇಶದಿಂದ ಇಂಡಿಯಾಕ್ಕೆ ಬಂದು ಇಲ್ಲಿ ಕಾರ್ಯಕ್ರಮವನ್ನು ಪ್ರಸಿದ್ಧವಾದ ಕಲಾವಿದರು ಎಲ್ಲ ಎದುರುಗಡೆ ಬಸವಣ್ಣದಲ್ಲಿ ಮಾಡ್ತಾ ಇದ್ರು. ಫಸ್ಟು ಅಲ್ಲಿ ಎದುರುಗಡೆ ಬಸವಣ್ಣ ಮಾತ್ರ ಮಾಡ್ತಿದ್ರು. ಆಮೇಲೆ 2ನೇ ವರ್ಷ ಮಾಡಬೇಕು ಅಂದಾಗ 87-88ರಲ್ಲಿ ಮೊದಲೇ ದಿವಸ ಉದ್ಘಾಟನೆ ಆಯಿತು. 2ನೇ ದಿವಸ ಅನ್ನತ್ತಿಗೆ ಅದು ಕಾರ್ಯಕ್ರಮ ಆಗಲಿಲ್ಲ. ಯಾಕಂದರೆ ನೀರ್ ಸಾಬ್ ಆಗಿದ್ದ ನಜೀರ್ ಸಾಬ್ರವರು ತೀರ್ಕೊಂಡಿದ್ದಕ್ಕೆ ಆ ಕಾರ್ಯಕ್ರಮ ನಿಲ್ಲಿಸಿದ್ರು. ಮತ್ತು 89ರಲ್ಲಿ ತಂದೆಯವರು ಸೋತರು. ಅದು ಮತ್ತೆ ಕಾರ್ಯಕ್ರಮ ಮಾಡೋದಕ್ಕಾಗಲಿಲ್ಲ. ಮತ್ತು 94ರಿಂದ 98ರವರೆಗೂ ಉತ್ಸವ ಆಗ್ತಾ ಇತ್ತು. ಈ ಉತ್ಸವವನ್ನು ನೋಡೋದಕ್ಕೆ ನಮ್ಮ ತಂದೆ ಒಂದೇ ಮಾತು ಹೇಳ್ತಿದ್ರು, ಇಲ್ಲಿ ಇರೋವಂಥ ಪ್ರತಿಯೊಂದು ಕಲ್ಲು ಬಂಡೆಗಳು ನಮ್ಮ ಜನರ ಉತ್ಸಾಹವನ್ನು ತೋರಿಸ್ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಹಂಪಿ ಉತ್ಸವ ಅಂತ ಹೇಳ್ತಾ ಇರಲಿಲ್ಲ, ಜನೋತ್ಸವ ಅಂತ ಅವರು ಹೇಳ್ತಾ ಇದ್ರು. ಪ್ರತಿ 3 ದಿವಸ ಉತ್ಸವದಲ್ಲಿ ಎಲ್ಲರೂ ತುಂಬ ಉತ್ಸಾಹದಿಂದ ಪಾಲ್ಗೊಳ್ತಿದ್ರು. ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳಿ ಎಲ್ಲ ಹಳ್ಳಿಯಿಂದ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಗವಿಯಪ್ಪನವರಿಗೆ, ಅವ್ರ ತಂದೆಯವರಿಗೆ ನಮ್ಮ ತಂದೆ ಹೇಳಿದ್ದು ಏನು ಅಂತಂದರೆ, ಸಾರ್ವಜನಿಕರಿಗೆ ಇಲ್ಲಿ ಊಟ ತಿಂಡಿ ಸಿಗ್ತಿರ್ಲಿಲ್ಲ. ಇವತ್ತು ಎಲ್ಲ ಹೋಟೆಲ್ಗಳೆಲ್ಲ ಬಂದು ಟೆಂಟ್ ಹಾಕೊಂಡು ಮಾಡ್ತಾ ಇದ್ದಾರೆ. ಅವತ್ತಿನ ಕಾಲದಲ್ಲಿ ನಮಗೆ ಊಟಕ್ಕೇನು ಸಿಗ್ತಾ ಇರಲಿಲ್ಲ. ಅವಾಗ ಗವಿಯಪ್ಪರ ಅಣ್ಣ ತಂದೆಯವ್ರಿಗೆ, ನಮ್ಮ ತಂದೆ ಹೋಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ರಾತ್ರಿ 12 ಗಂಟೆ ತನಕ ಅದು ಕಾರ್ಯಕ್ರಮ ಆಗುತ್ತೆ, ಅದಕ್ಕೆ ಅನ್ನ ಸಂತರ್ಪಣೆ ಮಾಡಿ ಅಂತ ಅಪ್ಪ ಅಂತ ಕೇಳ್ಕೊಂಡಾಗ ಅವ್ರ ಮಂತನದಿಂದ ಈ ವರ್ಷ ಮಾಡಿಲ್ಲ. ಅಣ್ಣನ ಹತ್ರ ಜಗಳ ಆಡ್ತೀವಿ. ಪ್ರತಿ ವರ್ಷನೂ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರು. ಅವರಿಗೆ, ಅವರ ಪರಿವಾರಕ್ಕೆ, ನಮ್ಮ ತಂದೆಗೆ ಮಾತಿಗೆ ಬೆಲೆ ಕೊಟ್ಟು ಮಾಡಿದ್ದಕ್ಕೆ ಅವರಿಗೆ ನಾನು ಮನಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಹಸಿದು ಒಟ್ಟಿಗೆ ಊಟ ಕೊಡ್ತಾರೆ ಅವ್ರು ತಣ್ಣಗಿರಲಿ ಅಂತ ನಾವು ಹೇಳೋರು. ಅವ್ರ ಮನ್ತಂದವರು ತಣ್ಣಗಾಗಿರ್ಲಿ ಅಂತ, ಅವ್ರಿಗೆ ಒಳ್ಳೇದಾಗಲಿ, ಹಂಪಿ ವಿರೂಪಾಕ್ಷ ಅವ್ರಿಗೆ ಚೆನ್ನಾಗಿ ಇಟ್ಟಿರಲಿ ಅಂತ ಹೇಳ್ತಾ, ಎಲ್ಲರೂ MP ಪ್ರಕಾಶ್ ಸಾಹೇಬರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜನಗಳೆಲ್ಲ ಹಂಪಿ ಪ್ರಕಾಶ್ ಅಂತಾನೆ ಕರೀತಾರೆ. ಇವತ್ತಿಗೂ ಹಂಪಿ ಪ್ರಕಾಶ್ ಅಂತಾನೆ ನಮ್ಮಲ್ಲಿ ಕರೀತಾ ಇರೋದು. ಈ ಪ್ರೀತಿ ವಿಶ್ವಾಸ
ಹೀಗೆ ಇರಲಿ, ಪ್ರತಿ ವರ್ಷನೂ ಈ ಹಂಪಿ ಉತ್ಸವ ಚೆನ್ನಾಗೇ ನಡೀಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪ್ರತಿ ವರ್ಷನೂ ಚೆನ್ನಾಗಿ ಮಾಡ್ಕೊತ ಬರ್ತಾ ಇದ್ದೀವಿ. ಈ ಉತ್ಸವ ನಮ್ಮ ತಂದೆ ಮಾಡಿದ್ನ ನೀವೆಲ್ಲರೂ ಮುಂದುವರ್ಸ್ಕೊಂತ ಹೋಗ್ತಿದ್ದೀರಾ. ಅವ್ರಿಗೆಲ್ಲರಿಗೂ ಧನ್ಯವಾದ. ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ತಂದೆಯ ಒಂದು ರೀತಿ ಹೇಳ್ಬೇಕಂತ ಹೇಳಿದ್ರೆ ಛಾಯೆಯಂತೆ ಅದ್ಭುತ ಕೆಲಸ ಮಾಡ್ತಿದ್ದೀರಾ. ಲತಾ ಮ್ಯಾಮ್, ಹಂಪಿ ಪ್ರಕಾಶ್ ಅವರು ಅಜರಾಮರ, ಹಂಪಿ ಇರೋವರೆಗೂ ಕೂಡ. ಯಾಕಂದ್ರೆ ಉಸಿರು ನಿಂತ ತಕ್ಷಣ ಅವರಿಗೆ ಸಾವು ಅಂತಲ್ಲ, ಅವರ ಹೆಸರನ್ನ ನಾವ್ ಯಾವತ್ತು ಸ್ಮರಿಸೋದ್ ನಿಲ್ಲಿಸ್ತೀವೋ ಅವತ್ತು ಸಾವಂತೆ ವ್ಯಕ್ತಿಗೆ. ಹಂಪಿ ಪ್ರಕಾಶ್ ಅವ್ರಿಗೆ ಸಾವೇ ಇಲ್ಲ. ಕಾರಣ ಅವ್ರು ಹುಟ್ಟು ಹಾಕಿರೋಂತ ಒಂದು ಉತ್ಸವ ಅಷ್ಟೇ ಅಲ್ಲ, ಅವರ ಸೇವಾ ಕೈಂಕರ್ಯ ಸದಾ ಸ್ಮರಣೀಯ. ಧನ್ಯವಾದಗಳು ಲತಾ ಮೇಡಮ್ ಅಂತ ತಿಳಿಸ್ತಾ, ಕರ್ನಾಟಕ ಕೀರ್ತಿ ಕಳಸದಲ್ಲಿ ಒಂದು ಹೆಮ್ಮೆಯ ಗರಿ ಅಂದ್ರೆ ಅದು ವಿಜಯನಗರ ಹಾಗೂ ಈ ಹಂಪಿ. ಈ ಹಂಪಿಯ ಉತ್ಸವ ನಮ್ಮೆಲ್ಲರ ಸಂಭ್ರಮ ಮತ್ತು ಸಡಗರಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ, ಇದೀಗ ಈ ಸಮಾರೋಪ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀಯುತ HR ಗವಿಯಪ್ಪ ಅವರು ಮಾತನಾಡ್ತಿದ್ದಾರೆ. ಒಂದು ಜೋರು ಚಪ್ಪಾಳೆ ನಿಮ್ಮೆಲ್ಲರ ಕಡೆಯಿಂದ ಕೇಳಿ ಬರಲಿ. ಪ್ರಾರಂಭದ ದಿನಗಳಲ್ಲಿ ಅನ್ನದಾನ ಮಾಡಿದ್ರು ಅಂತ ಮೇಡಮ್ ಹೇಳಿದ್ರು. ಅನ್ನದಾತೋ ಸುಖೀ ಭವ. ವೇದಿಕೆ ಮೇಲೆ ಆಸನರಾದ ಲತಾ ಮಲ್ಲಿಕಾರ್ಜುನ್ ಮೇಡಮ್ ಅವರೇ, ಮತ್ತು ಜಿಲ್ಲಾ ಕಲೆಕ್ಟರ್ ಆದ ಕವಿತಾ ಮಣಿಕೇರಿ ಅವರೇ, ಮತ್ತು ನಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಜಾನ್ವಿ ಮೇಡಮ್ ಅವರೇ, CEO ಅಕ್ರಮ್ ಶಾ ಅವರೇ, ಮತ್ತು ನಮ್ಮ ಹೂಡಾ ಕಮಿಷನರ್ ನಿಯಾಜಿ ಅವರೇ, ಮತ್ತು ನಮ್ಮ ವಕ್ಫ್ ಬೋರ್ಡ್ ಅಧ್ಯಕ್ಷರಿಗೆ, ಮತ್ತು ನಮ್ಮ ನಗರಸಭೆ ನಮ್ಮ ಅಧ್ಯಕ್ಷರಾದ ರೂಪೇಶ್ ಕುಮಾರ್ ಅವರಿಗೆ, ಮತ್ತು ನಮ್ಮ ಗ್ಯಾರಂಟಿ ಇದಕ್ಕೆ ಕಮಿಟಿಗೆ ಶಿವಮೂರ್ತಿ ಅವರಿಗೆ, ಮತ್ತು ನಮ್ಮ ADC ಬಾಲಕೃಷ್ಣ ಅವರಿಗೆ, ಹಾಗೆ ನಮ್ಮ ಹಂಪಿ ಉತ್ಸವ ಇದು ನಾವೆಲ್ಲ ವೀಕ್ಷಿಸ್ತಾ ಇರ್ತೀವಿ ಈ ಪ್ರದರ್ಶನಗಳು ಎಲ್ಲ. ಬಟ್ ಇದನ್ನ ಹಿಂದುಗಡೆ ನಡೆಯೋದು ಎಲ್ಲ ನಮ್ಮ ಜಿಲ್ಲಾ ಆಡಳಿತ ಲಾಸ್ಟ್ ಒಂದೂವರೆ ತಿಂಗಳಿಂದ ಅವ್ರು ಪಟ್ಟಿರೋ ಶ್ರಮ ಭಾಳಷ್ಟು. ಯಾಕಂದರೆ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಇಷ್ಟು ಅರೇಂಜ್ಮೆಂಟ್ಸು, ಇಷ್ಟು ಫೆಸಿಲಿಟೀಸು ಇವೆಲ್ಲ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಬಂದ್ಬಿಟ್ಟು ವಿ ಆರ್ ಪಾರ್ಟಿಸಿಪೇಟಿಂಗ್ ಆ್ಯಂಡ್ ಗೋಯಿಂಗ್. ಬಟ್ ಅದ್ರ ಹಿಂದ್ಗಡೆ ಇರೋ ಶ್ರಮ ಭಾಳಷ್ಟು ನಮ್ಮ ಡೆಪ್ಟಿ ಕಮಿಷನರ್ ಮೇಡಮ್ ಅವರಿಗೆ, ಪ್ಲಸ್ ಎಂಟೈರ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲರೂ ಬಂದರು. ಅದರಲ್ಲಿ ಅವರೆಲ್ಲ ಪಟ್ಟಿರೋ ಶ್ರಮ ಲಾಸ್ಟ್ 15 ಡೇಸ್ನಲ್ಲಿ ಮಾತ್ರ ಐ ಥಿಂಕ್ ಸೊ ಯಾರಿಗೂ ನಿದ್ದೆನೇ ಇಲ್ಲ. ಹಗಲು ರಾತ್ರಿ ನಿದ್ದೆ ಇಲ್ದಂಗೆ ಕೆಲಸ ಮಾಡ್ತಾ ಇದ್ದಾರ. ಅವರಿಗೆಲ್ಲ ನಾವು ಕೃತಜ್ಞತೆಗಳು ನಾವು ಸಲ್ಲಿಸ್ತಾ ಇದ್ದೀವಿ ನಿಮಗೆಲ್ಲರಿಗೂ. ಅದೇ ರೀತಿಯಾಗಿ ಇವಾಗ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಹಂಪಿ ಡೆವಲಪ್ಮೆಂಟ್ಗೆ ಹಮ್ಮಿಕೊಂಡಿದ್ದೀವಿ. ಸ್ಪೆಷಲಿ ನಮ್ಮ ಪ್ರವಾಸಿಗಳಿಗೆ ಇಲ್ಲಿಗೆ ಬರೋವರಿಗೆಲ್ಲರಿಗೂ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಟ್ರಾವೆಲರ್ಸ್ ನೋಟ್ಸ್ ಅಂತ ಹೇಳ್ಬಿಟ್ಟು ಈ ವಾಶ್ರೂಮ್ಸ್ಗೆ ಪ್ಲಸ್ ಕಾಫಿ ಫೆಸಿಲಿಟೀಸ್ಗೆ ಯಾವುದನ್ನ ತಿಂಡಿ ತಿನ್ನಲಿಕ್ಕೆ ಎಲ್ಲಿ ಜಾಗನೇ ಇಲ್ಲ ಅಂಥವು 20 ಟ್ರಾವೆಲರ್ ನೋಟ್ಸು ನಮ್ಮ ಎಲ್ಲ ಪ್ರವಾಸಿ ಕೇಂದ್ರದಲ್ಲಿ ಲೋಟಸ್ ಮಹಲ್ ಹತ್ರ ಎಲ್ಲ ಕಡೆ ಒಂದು ಟ್ರಾವೆಲರ್ ನೋಟ್ಸು ಅಟ್ ದ ಕಾಸ್ಟ್ ಆಫ್ 1 ಕೋಟಿ ಒಂದು ಟ್ರಾವೆಲರ್ ನೋಡಷ್ಟು ಮಾಡಿ ಇವಾಗೆಲ್ಲ ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲ ಸೆಟ್ ರೈಟ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು 10 ಕೋಟಿ ನಮಗೆ ಫುಡ್ ಕೋರ್ಟ್ಗೆ ಕಮಲಾಪುರದಲ್ಲಿ ಒಂದು ಸ್ಯಾಂಕ್ಷನ್ ಆಗಿದೆ. ಹಾಗಾಗಿ ಅದು ಕೂಡ ಟೆಂಡರ್ ಸ್ಟೇಜ್ನಲ್ಲಿದೆ. ಬರೋ ವರ್ಷದ ಒಳಗಡೆ ಅದು ಸುತ ಓಪನ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ವಿ ಆರ್ ಪ್ಲಾನಿಂಗ್ ಟು ಒಂದು ಕಮಲಾಪುರ ಕೆರೆಗೆ ಬ್ಯೂಟಿಫಿಕೇಶನ್ ಮಾಡ್ಬೇಕಂತ ಹೇಳ್ಬಿಟ್ಟು ವಿ ಆರ್ ಟ್ರೈಂಗ್ ಟು ಮೇಕ್ ಒನ್ ರಿಂಗ್ ರೋಡ್ ಕಂಪ್ಲೀಟ್. ಒಂದು 2.5-3 ಕಿಲೋಮೀಟರ್ ರಿಂಗ್ ರೋಡ್ ಮಾಡಿಬಿಟ್ರಿಗಿನ್ನ ಅಲ್ಲೆಲ್ಲ ಒಂದು ಫೆಸಿಲಿಟಿ ಎಲ್ಲ ಟೂರಿಸ್ಟ್ ಬಂದಿರೋರಿಗೆಲ್ಲರಿಗೆ ಉಳ್ಕೊಳ್ಳೋಕ್ಕೆ ಒಂದು ಇದಾಗುತ್ತೆ. ಪ್ಲಸ್ ಅಲ್ಲೆಲ್ಲ ಹೋಟೆಲ್ಸು ಓಪನ್ ಆಗ್ತಾವ.
ಒಂದು ಟ್ರಾವೆಲರ್ಸ್ ಒಂದು ಟೂರಿಸ್ಟ್ ಸ್ಪಾಟ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಇವೆಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಇವೆಲ್ಲ ಅಪ್ರೂವ್ಡ್ ಆಗಿರೋದು ಈ 3 ಪ್ರಾಜೆಕ್ಟ್ಸು. ಇನ್ನು ಸಾಕಷ್ಟು ಪ್ರಾಜೆಕ್ಟ್ಸು ನಾವೆಲ್ಲ ಪ್ರಪೋಸ್ ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. ಇಷ್ಟರೊಳಗೆ ಅವು ಕೂಡ ಎಲ್ಲ ಅಪ್ರೂವಲ್ ಸಿಗುತ್ತೆ. ಸಿಕ್ಕಿದ ಮೇಲೆ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ. ಹಾಗಾಗಿ ಇನ್ನು ಇವತ್ತು 2 ದಿವಸ ಕಾರ್ಯಕ್ರಮ ಆಯಿತು, 3ನೇ ಕೊನೆ ದಿವಸ ತಾವೆಲ್ಲ ಶಾಂತಿ ರೀತಿಯಿಂದ ಎಲ್ಲ ಕಾರ್ಯಕ್ರಮನ ವೀಕ್ಷಿಸಿ ದಯವಿಟ್ಟು ತಾವೆಲ್ಲ ಸಂತೋಷಪಟ್ಟು ಮನೆಗೆ ಏನು ಸುರಕ್ಷಿತವಾಗಿ ತಾವೆಲ್ಲ ಮನೆಗೆ ಹೋಗಬೇಕು, ಆರಾಮಾಗಿ ನಿಧಾನವಾಗಿ ಹೋಗಿ ಅಂದೇಳಿ ಕೇಳ್ಕೊಂತ ನಿಮ್ಮ ಸೇಫ್ಟಿ ನೋಡ್ಕೊಂಡು ಹೋಗ್ರಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬಂಧುಗಳೇ, ಹಂಪಿ ಉತ್ಸವ ನಮ್ಮ ಹೆಮ್ಮೆಯ ಉತ್ಸವ, ನಮ್ಮ ಘನತೆಯ ಉತ್ಸವ. ಈ ಘನತವೆತ್ತ ಹಂಪಿ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ನುಡಿಗಳನ್ನ ನುಡಿದಿದ್ದಾರೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀಯುತ HR ಗವಿಯಪ್ಪ ಅವರು. ಅವರಿಗೆ ನಾವೆಲ್ಲರೂ ಅಭಿಮಾನದ ಜೋರು ಚಪ್ಪಾಳೆಗಳನ್ನ ಕೊಟ್ಟು ಧನ್ಯವಾದಗಳನ್ನ ಅರ್ಪಿಸೋಣ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂತಹ ಸರ್ವರಿಗೂ ಕೃತಜ್ಞತೆಯನ್ನ ಅರ್ಪಿಸ್ಲಿಕ್ಕೆ ಕೃತಜ್ಞತಾ ನುಡಿಗಳನ್ನ ಆಡ್ಲಿಕ್ಕಾಗಿ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ವಿಜಯನಗರ ಅಂತ ಹೇಳಿದ್ರೆ ಅದು ವೀರ ಪರಂಪರೆಯನ್ನ ಸಾರುವಂತದ್ದು. ಅಂತಹ ಒಂದು ವಿಜಯನಗರ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧಿಕಾರಿ ಒಬ್ರು ಹೆಣ್ಮಗಳು ಅನ್ನೋದೇ ಒಂದು ಖುಷಿಯ ಸಂಗತಿ. ಶ್ರೀಮತಿ ಕವಿತಾ ಮನಿಕೇರಿ ಮೇಡಮ್ ಅವರಿಂದ ಕೃತಜ್ಞತಾ ನುಡಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ. ತಮಗೆಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಹೊಸಪೇಟೆಯ ಶಾಸಕರೇ, ಹರಪನಹಳ್ಳಿ ಶಾಸಕರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಹಂಪಿ ಉತ್ಸವಕ್ಕೆ ಬಂದಿರುವ ಎಲ್ಲ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಹಂಪಿ ಉತ್ಸವ ಇವತ್ತು ಸಮಾರೋಪ ಸಮಾರಂಭ ನಡೀತಾ ಇದೆ, 3ನೇ ದಿನ. ಸೊ ಫಸ್ಟ್ 2 ಡೇಸು ತುಂಬ ಯಶಸ್ವಿಯಾಗಿ ಆಯಿತು. ಈ 3ನೇ ದಿನನೂ ಯಶಸ್ವಿಯಾಗಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ. ಸೊ ಈ ಒಂದು 3 ದಿವಸದ ಹಂಪಿ ಉತ್ಸವಕ್ಕೆ ಸಹಕಾರ ನೀಡಿದಂಥ ಮೊದಲನೇದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಹಾನರಬಲ್ DCM ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮಾರ್ಗದರ್ಶಕರಾಗಿ ಪ್ರತಿದಿನ ಫೋನ್ ಮಾಡಿ ಈ ಥರ ಆಗಬೇಕು ಅಂತ ಸಲಹೆ ಸೂಚನೆಗಳನ್ನು ನೀಡಿದಂಥ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಶ್ರೀ ಜಮೀರ್ ಅಹಮದ್ ಸರ್ ಅವ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಟೂರಿಸಂ ಮಿನಿಸ್ಟರ್ HK ಪಾಟೀಲ್ ಅವ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶಿವರಾಜ್ ತಂಗಡಗಿ ಸರ್ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. MP ತುಕಾರಾಮ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಗವಿಯಪ್ಪ ಅವ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಲತಾ ಮಲ್ಲಿಕಾರ್ಜುನ್ ಅವ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ನಮ್ಮ ಎಲ್ಲ ತಾಲೂಕಿನ ಶಾಸಕರುಗಳಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಬ್ಯಾಕ್ ಡ್ರಾಪ್ ಅನ್ನ ನಿರ್ಮಾಣ ಮಾಡಿದಂತ ಉಡುಪ ಈವೆಂಟ್ಸ್, ಉಡುಪ ಎಂಟರ್ಪ್ರೈಸಸ್ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ಇಲ್ಲಿ ಕಲಾ ತಂಡಗಳನ್ನ ಕರೆತಂದಂತ ರಾಜ್ ಈವೆಂಟ್ಸ್ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದಂತ ಎಲ್ಲ ಆರ್ಟಿಸ್ಟ್, ಲೋಕಲ್ ಆರ್ಟಿಸ್ಟ್ ಆಗಿರ್ಬೋದು, ಹೊರಗಡೆಯಿಂದ ಬಂದಂತ ಆರ್ಟಿಸ್ಟ್ಗಳಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇಷ್ಟು ಸುಸಜ್ಜಿತವಾಗಿ ಆಗ್ಬೇಕಾದ್ರೆ ನಮ್ಮ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು, IGP, SP ಅವರು, SP ಹಾಗೂ ಅವರ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ಬಹಳ ಪ್ರೀತಿಯಿಂದ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಅರ್ಪಿಸಿದ್ದಾರೆ. ಎಲ್ಲರನ್ನ ಸ್ಮರಿಸಿಕೊಂಡಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದು 3 ದಿನದ ಉತ್ಸವಕ್ಕೆ ಎಷ್ಟೋ ತಿಂಗಳ, ಎಷ್ಟೋ ನೂರಾರು ಜನರ ಪರಿಶ್ರಮ ಇದರ ಹಿಂದೆ ಇದೆ. ಹಾಗಾಗಿ ನಿಮ್ಮೆಲ್ಲರಲ್ಲೂ ಒಂದು ಕಳಕಳಿಯ ಮನವಿ, ಒಂದು ಜೋರು ಚಪ್ಪಾಳೆ ಕೊಡಿ. ಅವರ ಪರಿಶ್ರಮಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಧನ್ಯವಾದಗಳು ಮೇಡಮ್. ಬಂಧುಗಳೇ, ಪ್ರತಿ ವರ್ಷವೂ ಕೂಡ ನಮಗೆಲ್ಲ ಗೊತ್ತಿರೋ ಹಾಗೆ ಹಂಪಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಅದ್ದೂರಿಯಾಗಿ ನೆರವೇರುತ್ತೆ. ಕನ್ನಡಿಗರ ಹೆಮ್ಮೆಯ ಪ್ರತೀಕವಾಗಿ ಜಗದ ಉದ್ದಗಲಕ್ಕೆ
ಕನ್ನಡ ನಾಡಿನ ಕಲೆ, ಸಾಹಿತ್ಯ, ಪರಂಪರೆ, ಇತಿಹಾಸ ಇದೆಲ್ಲವನ್ನ ಸಾರುತ್ತೆ. ಈ ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ